ವೆಲ್ಕಮ್ ಬ್ಯಾಕ್ ಟು ಎಜೆ ಇನ್ಫೋ ಕನ್ನಡ. ಇವತ್ತಿನ ಒಂದು 7th ಪೇ ಕಮಿಷನ್ ಅಪ್ಡೇಟ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಏನು ಟಿ ಎ ಮತ್ತು ಡಿ ಎ ಹೆಚ್ಚಳದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಅದು ಕೇಂದ್ರ ಸರ್ಕಾರಿ ನೌಕರಿಗಾಗಿದ್ದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವಾಗ ಜಾಸ್ತಿ ಮಾಡ್ತಾರೆ, ಎಷ್ಟು ಜಾಸ್ತಿ ಆಗ್ಬೋದು ಅಂತ ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಒನ್ಸ್ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಇದರಿಂದ ನಿಮಗೆ ಎಲ್ಲ ಥರ ಅಪ್ಡೇಟ್ಸ್ಗಳು ಕೂಡ ಆದಷ್ಟು ಬೇಗನೆ ನಿಮಗೆ ಅಪ್ಡೇಟ್ ಆಗುತ್ತೆ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಏನು ಕೇಂದ್ರ ಸರ್ಕಾರಿ ನೌಕರರಿಗೆ ಜನವರಿ ಮಂತ್ ಅಂದರೆ ಸ್ಟಾರ್ಟಿಂಗ್ 2024 ಸ್ಟಾರ್ಟಿಂಗ್ ಅಂದು ನಿಮಗೆ ಡಿ ಎನ್ನ ತುಟಿ ಭತ್ಯೆಯನ್ನು ಪರಿಹಾರವಾಗಿ ಡಿ ಆರನ್ನು ಕೂಡ ಹೆಚ್ಚಳನ ಮಾಡಿತ್ತು. ಬಟ್ ಇವಾಗ ಆಲ್ರೆಡಿ 6 ಮಂತ್ಸ್ ಕಳೆದಿದ್ದು, 6 ಮಂತ್ಸ್ಗೆ ಒಂದ್ಸಲ ಜಾಸ್ತಿ ಮಾಡೋದ್ರಿಂದ ಇವಾಗ ಎಷ್ಟು ಜಾಸ್ತಿ ಆಗ್ಬೋದು ಮತ್ತು ಡಿ ಎ ಎಷ್ಟು ಜಾಸ್ತಿ ಆಗ್ಬೋದು, ಡಿ ಆರ್ ಎಷ್ಟು ಶೇಕಡಾವಾರು ಹೆಚ್ಚಳ ಆಗ್ಬೋದು ಅಂತ ಕೆಲವೊಂದು ಚರ್ಚೆಗಳು ನಡೀತದೆ. ಇದು ಬಂದು ಸೆಪ್ಟೆಂಬರ್ ಮಂತಲ್ಲಿ ಜಾರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಲಾಸ್ಟ್ ಟೈಮ್ ನೋಡೋದಾದರೆ 3% ಹೈಕನ್ನು ಮಾಡಿದರು ಮತ್ತು ಡಿ ಆರನ್ನು 4% ಕೂಡ ಏರಿಕೆ ಮಾಡಲಾಗಿತ್ತು. ಡಿ ಎ ಬಂದು 3% ಮತ್ತು ಡಿ ಆರ್ ಬಂದು 4% ಹೈಕನ್ನು ಮಾಡಿದರು. ಇವಾಗ ಯಾವಾಗ ಜಾರಿಗೆ ಮತ್ತು ಯಾವಾಗ ಹೈಕ್ ಮಾಡೋದು ಅಂತ ನೋಡೋದಾದರೆ ಮತ್ತು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಏನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ಮತ್ತು ಡಿ ಎ ಮತ್ತು ಡಿ ಆರ್ಗಳು ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡೋದು ಅಂತ ನೋಡೋದಾದರೆ ಮತ್ತು ಮೊದಲಿನಂತೆ ಕೂಡ ಇವಾಗ ಶೇಕಡ 3% ಅಂದರೆ ಡಿ ಎನ್ನು 3% ಮತ್ತು ಡಿ ಆರನ್ನು 4% ಹೆಚ್ಚಳ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಕನ್ಫರ್ಮೇಷನ್ ಆಗಿಲ್ಲ. ಇನ್ನು ಇಷ್ಟೇ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಮತ್ತು ಈ ಡೇಟ್ಗೆ ಮಾಡ್ತಾರೆ ಅಂತ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಬಟ್ ಆಲ್ಮೋಸ್ಟು 3% ಮತ್ತು 4% ಜಾಸ್ತಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಡಿ ಎ ಬಂದು ಕೂಡ ಆಲ್ಮೋಸ್ಟ್ ಇವಾಗ 50% ಕೂಡ ತಲುಪಿದೆ. ಆದ್ದರಿಂದ ಒಂದು ರಿಮೈನಿಂಗ್ ಏನಿದೆ 2.5 3% ಜಾಸ್ತಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಬಟ್ ಅದನ್ನು ಬಿಟ್ಟರೆ ಇನ್ನು ಜಾಸ್ತಿ ಏನು ಮಾಡಲ್ಲ. ಇವಾಗ ಸದ್ಯಕ್ಕೆ ಬರ್ತಿರೋ ಮಾಹಿತಿಗಳ ಪ್ರಕಾರ 2.5 3% ಜಾಸ್ತಿ ಮಾಡೋದು ಇಲ್ಲಿ ಜಾಸ್ತಿ ಇದೆ ಅಂತ ಕೂಡ ನೋಡ್ಬೋದು. ಇಫ್ ಇನ್ ಕೇಸ್ ಮಾಡಿದ್ರೆ ಸೆಪ್ಟೆಂಬರ್ ಮಂತಲ್ಲಿ ಮಾಡ್ತಾರೆ. ನಾನು ನಿಮಗೆ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.